ನೆದರ್ಲ್ಯಾಂಡ್ನಲ್ಲಿ ಕುಸಿದು ಬಿದ್ದು ಮೃತಪಟ್ಟ ದಾಂಡೇಲಿ ನಗರದ ಹಳೆ ದಾಂಡೇಲಿಯ ವಿಲಿಯಂ ಕೋಡೆ ಮನೆಗೆ ಆರ್.ವಿ. ದೇಶಪಾಂಡೆ ಭೇಟಿ, ಕುಟುಂಬಸ್ಥರಿಗೆ ಸಾಂತ್ವನ. ದೂರದ ನೆದರ್ಲ್ಯಾಂಡ್ನಲ್ಲಿ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಕುಸಿದು ಬಿದ್ದು ಸಾವನ್ನಪ್ಪಿದ ದಾಂಡೇಲಿ ನಗರದ ಹಳೆ ದಾಂಡೇಲಿಯ ನಿವಾಸಿ ಹಾಗೂ ದಾಂಡೇಲಿ ನಗರಸಭೆಯ ನಿಕಟಪೂರ್ವ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ಅವರ ಪತಿಯಾಗಿರುವ ವಿಲಿಯಂ ವಿಲ್ಸನ್ ಕೋಡೆ ಅವರ ಮನೆಗೆ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಇಂದು ಸೋಮವಾರ ಬೆಳಿಗ್ಗೆ 11:30 ಗಂಟೆ ಸುಮಾರಿಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿ ತುರ್ತು ಸಂದರ್ಭದಲ್ಲಿ ಸಹಾಯದ ಭರವಸೆಯನ್ನು ನೀಡಿ ನಾಳೆ ಬೆಂಗಳೂರಿನಿಂದ ಮೃತದೇಹವನ್ನು ಆಂಬ್ಯುಲೆನ್ಸ್ ಮೂಲಕ ತರಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಜೂನ್ 11ರಂದು ವಿಲಿಯಂ ವಿಲ್ಸನ್ ಕೋಡೆ ಅವರು ನೆದರ್ಲ್ಯಾಂಡ್ನಲ್ಲಿ ಕರ್ತವ್ಯದಲ್ಲಿರುವಾಗಲೇ ಕುಸಿದು ಬಿದ್ದು ಮೃತಪಟ್ಟಿದ್ದರು. ಅವರ ಮೃತದೇಹ ನಾಳೆ ಅಲ್ಲಿಂದ ಬೆಂಗಳೂರಿಗೆ ಬರಲಿದ್ದು, ಬೆಂಗಳೂರಿನಿಂದ ಹಳೆ ದಾಂಡೇಲಿಗೆ ಆಂಬ್ಯುಲೆನ್ಸ್ ಮೂಲಕ ಕರೆತರುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಆರ್.ವಿ. ದೇಶಪಾಂಡೆ ಅವರು ಮೃತರ ಪತ್ನಿ ಶಿಲ್ಪಾ ಕೋಡೆ ಹಾಗೂ ಕುಟುಂಬಸ್ಥರಿಗೆ ತಿಳಿಸಿ, ಏನೇ ಸಮಸ್ಯೆಗಳಿದ್ದಲ್ಲಿ ಅಥವಾ ಏನೇ ಸಹಾಯ ಬೇಕಿದ್ದಲ್ಲಿ ಸಂಪರ್ಕಿಸುವಂತೆ ತಿಳಿಸಿದ ಆರ್.ವಿ. ದೇಶಪಾಂಡೆ ಅವರು ಇಂತಹ ಸಂಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಧೈರ್ಯವನ್ನು ತುಂಬಿದರು. ಇಂತಹ ದುರದೃಷ್ಟಕರ ಘಟನೆ ನಡೆಯಬಾರದಿತ್ತು, ಆದರೆ ವಿಧಿಯ ಆಟಕ್ಕೆ ಶರಣಾಗಲೇಬೇಕು. ಇಂತಹ ಸಂದರ್ಭದಲ್ಲಿ ನಾನು ಸೇರಿದಂತೆ ನಮ್ಮ ಪಕ್ಷ ಸದಾ ನಿಮ್ಮ ಬೆಂಬಲಕ್ಕಿದೆ ಎಂದು ಹೇಳಿದರು. ಏನೇ ಸಮಸ್ಯೆಗಳಿದ್ದರೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರಿಗೆ ತಿಳಿಸಿ ಅವರು ನನ್ನ ಗಮನಕ್ಕೆ ತರುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ, ನಗರಸಭೆಯ ಮಾಜಿ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್, ಮಾಜಿ ನಗರಸಭಾ ಸದಸ್ಯರಾದ ಅನಿಲ್ ನಾಯ್ಕರ್, ಕಾಂಗ್ರೆಸ್ ಮುಖಂಡರಾದ ದಿವಾಕರ್ ನಾಯ್ಕ್, ರವಿ ಚವ್ಹಾಣ್, ರವಿ ಚಾಟ್ಲಾ, ಜೇಮ್ಸ್ ಹಾಗೂ ಕುಟುಂಬಸ್ಥರು ಮೊದಲಾದವರು ಉಪಸ್ಥಿತರಿದ್ದರು. ಕನ್ಫರ್ಮ್ ಆಗಿಲ್ಲ, ಆದರೆ ಅವರು ಹೇಳಿದ್ದಾರೆ ಮೀಟಿಂಗ್ ಅಂತ ಇದು ಕನ್ಫರ್ಮೇಷನ್ ಮೇಲೆ ಬಂದಿದೆ. ಐಡೆಂಟಿ ಕಾರ್ಡ್ಸ್ ಅಂತ ನಿಮಗೆ ಹ್ಯಾಂಡ್ ಓವರ್ ಮಾಡ್ಬೇಕಂದ್ರೆ ನೀವು ಅವ್ರದ್ದು ರಿಲೇಷನ್ ಏನಿದೆ, ಐಡೆಂಟಿ ಕಾರ್ಡ್ಸ್ ಏನಿದೆ ಎಲ್ಲ ಡ್ರೈವರ್ ಇದಾರಲ್ಲ, ಅವ್ರಿಗೆ ಅದು ಪೇಮೆಂಟ್ ಚಲೋ ಐತೆ ಅಂತ ಅದು ಹೋಗ್ತೀನಿ ಅಂತ ಅದು ಈಗ 6 ಬೆಂಗಳೂರಿಗೆ ಅಲ್ಲಿದ್ದ ನಾವು ಫೋನಿಂದ ಕೊಟ್ಟು ಆ ದಿನ ಇವರಿಗೆ ಆಂಬೆಸಸ್ನಿಂದ ಫೋನ್ ಬಂತು, ಪಾಸ್ಪೋರ್ಟ್ ಸಿಕ್ಕಿದ ನಾವು ಹೋಗಿ ಬಾಡಿ ಇದು ಮಾಡ್ತೀವಿ ಅಂತ. ಆ ದಿನದ ಪ್ರೊಸೆಸ್ ನಡೀತಾ ಇದ್ದು, ಇನ್ನೂ ನಡೀತಾ ಇದೆ. ದುಡಿಯಕ್ಕೆ ಹೋಗಿದ್ದು ಒಂದು ಕಡೆ, ಅಲ್ಲಿಂದ ಬೇರೆ ಕಡೆ ಹೋಗಿ ಪಾಪ ಅಲ್ಲಿ ಯಾರು ಇಲ್ಲ ಅವ್ರ ಪರಿಚಯ. ಪಾರ್ಕಿಂಗ್ ಒಳಗೆ ಅಂದ್ರೆ ಅವ್ರು ಟ್ರಕ್ ಹೊಡಿತೀರಲ್ಲ ಸರ್, ಅವ್ರಿಗೆ ಅದೇ ಮನೆ, ಅಲ್ಲೇ ಅಡಿಗೆ ಮಾಡೋದು, ಅಲ್ಲೇ ಬೆಡ್ ಐತಿ ಎಲ್ಲ ಟ್ರಕ್ ಒಳಗೆ. ಅವ್ರು ಸಪ್ರೇಟ್ ರೂಮ್ ನೀವು ಇಲ್ಲ, ಅದೇ ಮನೆ ಇಸಿ ಇರ್ತದೆ, ಇಸಿ ಇದು ಇರ್ತದೆ ದೊಡ್ಡ ಗಾಡಿ ಒಳಗೆಲ್ಲ ಇಸಿ ಅದು ಗ್ಯಾಸ್ ಪೀಸ್ ಎಲ್ಲ ಬಿಲ್ಡಪ್, ಕುಕಿಂಗ್ ಎಲ್ಲ ಅದ್ರೊಳಗೆ ಮಾಡ್ತೀವಿ. ಪಾರ್ಕಿಂಗ್ ಏನೇ ಇರ್ತಾವೆ ಅಲ್ಲಿಂದ ಸಿಸ್ಟಮೆಟಿಕ್ ಇದೆ. 7 ತಿಂಗಳು ಕೆಲಸ ಮಾಡಿದ್ರು ಅವರು. ಈಗ ಹೋಗಿ ಜನವರಿದಿಂದ ಜಾಯ್ನ್ ಆಗಿದ್ದೀವಿ. ಅವ್ರು ಹೋಗಿದ್ದ ಡಿಸೆಂಬರ್ ಒಳಗೆ 1 ತಿಂಗಳ ಟೈಮ್ ಎಲ್ಲ ಮುಗಿಸಿ ಜನವರಿ ಒಳಗೆ ಜಾಯ್ನ್ ಆಗಿರ್ತಿಲ್ಲ. ಪ್ರಾಬ್ಲಮ್ ಇರ್ತಾವಲ್ಲಿ ಇಲ್ಲ, BP ಅಷ್ಟೇ. ಒಂದ್ಸತಿ ಟ್ರಕ್ ಮೇಲಿಂದ ಇದೆ, ಅವಾಗ ಇದೆಲ್ಲ ಆಗಿತ್ತು, ಅದು ಗೋನೆಲ್ಲ ಮುಗಿತ್ತು, ಸ್ಪೈನಲ್ ಕಾರ್ಡ್ ಎಲ್ಲ ಕಟ್ಟಾಗಿತ್ತು. ಅಲ್ಲಿ ಅವ್ರದ್ದು ಬ್ಯಾಂಕ್ ಅಕೌಂಟ್ ಇರ್ತಿದ್ರು, ಅದಾವ್ದು ಮೊಬೈಲ್ ಒಳಗೆ ಇತ್ತು. ಇನ್ಶೂರೆನ್ಸ್ ಎಲ್ಲ ಕ್ಲೇಮ್ ಮಾಡಿದ ಅಂತ ಹೇಳಿದ್ರು ಸರ್. ಎಲ್ಲ ಡಾಕ್ಯುಮೆಂಟ್ಸ್ ಬಂದಮೇಲೆ ಇನ್ಶೂರೆನ್ಸ್ ಯಾರು ಕ್ಲೇಮ್ ಮಾಡಿದ್ದಾರೆ? ಅವ್ರ ಕಂಪ್ನಿ ಒಳಗೆ ಇನ್ಶೂರೆನ್ಸ್ ಐತೆ, ಅದರೊಳಗೆ ಹಾಸ್ಪಿಟ್ಲಿಂದ ಎಲ್ಲ ಅವ್ರಿಗೆ ಇನ್ಶೂರೆನ್ಸ್ ಒಳಗೆ
ಇಂಡಿವಿಜುವಲ್ ಲೈಫ್ ಇನ್ಶೂರೆನ್ಸ್ ಇರೋದಿಲ್ಲ. ಅದೆಲ್ಲ ಗೊತ್ತಿಲ್ಲ ಆ ಪೇಪರ್ಸ್ ಎಲ್ಲ ಅವ್ರ ಹತ್ರನೇ ಇದೆ. ಮತ್ತೇನೇ ಪೇಪರ್ ಸಿಗಬೇಕು ಅಂದ್ರೆ ಅವರು ಈಗ ಹಾಸ್ಪಿಟ್ಲಿದೆಲ್ಲ ಇಷ್ಟು ಖರ್ಚಾಗಿದೆಯಾ ಅದೆಲ್ಲ ಇನ್ಶೂರೆನ್ಸ್ಗೆ ಕ್ಲೇಮ್ ಆಗಿದೆ. ಇಂಡಿವಿಜುವಲ್ ಇನ್ಶೂರೆನ್ಸ್ ಅವ್ರ ಇನ್ಶೂರೆನ್ಸ್ನಿಂದಲೇ ಆಗಿದೆ. ಲೈಫ್ ಇನ್ಶೂರೆನ್ಸ್ ಕರಡಿಗೆ LIC ಅಂಥದ್ದೆಲ್ಲ ಮಾಡ್ತಾರಲ್ಲ ಅಂಥದ್ದು ಯಾವ್ದಾರ ಇದೆ? ನಾನು ಇನ್ಶೂರೆನ್ಸ್ ಮಾಡ್ತೀನಿ. ಇಲ್ಲಂತೂ ಯಾವುದೂ ಇಲ್ಲ 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 ಕಳಿಸ್ತೀನಿ. ಇಲ್ಲ ಇಲ್ಲ ಅವ್ರ ಪೇಮೆಂಟ್ ಒಳಗೆ 1 ಲಕ್ಷ ರೂಪಾಯಿ ಕಟ್ ಮಾಡ್ತೀವಿ ಈಗ ಮನೆಯಿಂದ ಕಳಿಸ್ತೀನಿ. ಮನೆ ಕಟ್ ನವದುರ್ಗ ಅಂತ ಹೇಳಿ ದಾಂಡೇಲಿ ಬೆಂಗಳೂರು ಬಸ್ ಇದೆ. ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಯಾರ್ಯಾರು ಆಮೇಲೆ ನವದುರ್ಗ ಟೆಂಪ್ರರಿ ಅಲ್ಲಿ ಹುಡುಗ ಐಡಿಯಾ ಕೊಟ್ಟವ್ರು. ಅವನೇ ಎಲ್ಲ ರೆಡಿ ಮಾಡಿದ್ವಿ. ಅಲ್ಲಿ ಹೋಗೋದೈತಿ ಒಂದ್ಸತಿ ನೋಡೋದೈತಿ ಎಲ್ಲ ಅಲ್ಲಿ ಒಂದು ಕುವೈಟ್ ಒಳಗಿದೆ ಕೆಲಸ ಮಾಡೋದು ನಾನು. ಟ್ರಕ್ಕೆ ನಡೆಸ್ತೀವಿ. 14 ವರ್ಷ ಆಗಿದೆ ಸರ್ ಅದು. ಆಮೇಲೆ ದೊಡ್ಡ ಹೈಯರ್ ಕಂಟ್ರೀಸಿಗೆ ಹೋಗ್ಬೇಕಂತಂದ್ರೆ ಇದು ಭಾಳ ಆಸೆ ವ್ಯವಸ್ಥೆ ಮಾಡ್ತಾರೆ ಮಾಡುತ್ತೆ. ಇತಿಹಾಸ ಕನ್ಫರ್ಮ್ ಆಗಿದೆ. ಅಂದ್ರೆ ಅವರು ಒಂದು ಟಿಕೆಟ್ ಮಾಡ್ತೀನಿ ಅನ್ನೋ ಡೇಟ್ ಕಳಿಸಿದ್ರು ಸರ್. ಬೆಳಿಗ್ಗೆ 10 ಗಂಟೆಗೆ ಫ್ಲೈಟ್ ಅಂತಿದ್ದು ರಾತ್ರಿ 11ವರೆಗೆ ಬಂದು ಅದು ಬೆಂಗಳೂರಿಗೆ ಆಗ್ತೈತಿ ಫ್ಲೈಟ್. ನಾಳೆ ಆಗ್ತದೆ ಮಂಗಳವಾರ ದಿನ. ಅಂದರೆ ಇವ್ರಿಗೆ ಅದು ಅವಾಗೇ ಸಿಗುದಿಲ್ಲ. ಮತ್ತು ಅವಾಗ ಲೇಟ್ ಆಗ್ತೈತಲ್ಲ ಫ್ಲೈಟ್ ಬಂದಂತ ಸ್ವಲ್ಪ ಲೇಟ್ ಆಗ್ಬೋದು. ಇವ್ರಿಗೆ ಬೆಳಿಗ್ಗೆ ಗುರುವಾರ ದಿನ ಸಿಗ್ಬೋದು. ಹೌದು. ಸಂಜೆ ಏನಿದ್ರು ನನಗೆ ಹೇಳುವಾಗ ನಮ್ಮ ಪ್ರಭು ಇದಾಗಲ್ಲ ಅವ್ರು ಹೇಳುವಾಗ ಇವರು ಹೇಳುವಾಗ ಅವ್ರು ಹೇಳ್ತಾರೆ ಪಲ್ಯಮ್ಮ ವೆರಿ ಸಾರಿ ವೆರಿ ಸಾರಿ